ಕೋಲಾರದಿಂದ ಸ್ಪರ್ಧಿಸೋಕೆ ಸಿದ್ಧವಾಗಿರೋ ಸಿದ್ದರಾಮಯ್ಯಗೆ ಜೆಡಿಎಸ್ ಕೆಡ್ಡ ತೋಡ್ತಿದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲಿಸಲು ಜನವರಿ 16ರಂದು ಬೃಹತ್ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಭಾಗಿಯಾಗ್ತಾರೆ. ಸ್ಥಳೀಯ ನಾಯಕರ ಜೊತೆ ಎಚ್ಡಿಕೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ನಾಯಕರು ಎರಡನೇ ಹಂತದ ನಾಯಕರಿಗೆ ಗಾಳ ಹಾಕಲಾಗ್ತಿದೆ. ಮುಸ್ಲಿಂ ಮತ ಸೆಳೆಯಲು ಈಗಾಗಲೇ ವಾರ್ಡ್ ವಾರು ಸಭೆ ಆಯೋಜನೆ ಮಾಡಲಾಗಿದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ದೇವ್ರೇ ಕಾಪಾಡಬೇಕು, ಕೋಲಾರದಲ್ಲಿ ನಿಲ್ಲಿಸುವ ಮೂಲಕ ಕಾಂಗ್ರೆಸ್ನವರೇ ಹರಕೆಯ ಕುರಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಯಾಕಂದ್ರೆ ನಾನು ಕೋಲಾರ ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, ಆ ಕೋಲಾರ ಜಿಲ್ಲೆ ಜನರ ಭಾವನೆ ತಿಳ್ಕೊಂಡಿದ್ದೀನಿ, ಅದ್ರ ಮೇಲೆ ಹೇಳಿದ್ದೇನೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ನಾನೇ ನಿಲ್ಬೇಡಿ ಅಂತ ಹೇಳೋಕ್ಕಾಗತ್ತಾ? ಹರಕೆ ಗುರಿ ಆಗೋದಿಲ್ಲ, ಯಾವ ಸಂಶಯನೇ ಇಟ್ಕೋಬೇಡಿ. ಕೋಲಾರದಲ್ಲಿ ಅವರು ಚುನಾವಣೆ ನಿಂತರೆ ಇವತ್ತು ಹರಕೆಯ ಕುರಿ ಅಲ್ಲಿ ಕೆಲವರು ಕೋಲಾರದಲ್ಲಿ ಇರ್ತಕ್ಕಂಥವ್ರು ಇದ್ದಾರಲ್ಲ ನಾಯಕರು, ಅವರಿಗೆ ಇವತ್ತು ಮತ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಮುಂದೆ ಬಿಟ್ಕೊಂಡು ನಾವೇನಾದ್ರು ಒಂದು 4 ಮತ ತಗೋಬೋದು ಅನ್ನೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಲವಂತ ಮಾಡಿ ನಿಲ್ಲಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕ್ಷೇತ್ರ ಅಲ್ಲ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸ್ತಾ ಇರೋದ್ರ ಬಗ್ಗೆ ಸಂಸದ ಮುನಿಸ್ವಾಮಿ ಮಾತಾಡಿದ್ದಾರೆ. ಕೋಲಾರದಲ್ಲಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆಗೆ ಒಳ ಒಪ್ಪಂದ ಇಲ್ಲ. ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಅಹಿಂದ ವಿರೋಧಿ, ದಲಿತ ವಿರೋಧಿ ನಾಯಕ. ಸಿದ್ದರಾಮಯ್ಯ ಸೋಲಿಸಲು ಕಾಂಗ್ರೆಸ್ ಗುಂಪು ಕಾಯ್ತಿದೆ. ನೋಡ್ತೀವಿ, ಸಿದ್ದರಾಮಯ್ಯ ಅವರನ್ನ ಮನೆಗೆ ಕಳುಹಿಸ್ತೀವಿ ಅಂದ್ರು. ನಮ್ಮಲ್ಲಿ ಸಿದ್ದರಾಮಯ್ಯನವ್ರ ಬಣ್ಣ ಒಂದೊಂದು ಕಡೆ ಹೋದಾಗೂ ಒಂದೊಂದು ರೀತಿಯಲ್ಲಿ ಬಣ್ಣ ಬಯಲಾಗ್ತಾ ಇದೆ. ಜನಗಳಿಗೆ ರಿಯಾಲಿಟಿ ಏನು ಅಂತೇಳಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು DK ಶಿವಕುಮಾರ್ ನಾಯಕತ್ವದಲ್ಲಿ ಅವ್ರನ್ನ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ. JDS ಅಲ್ಲಿ ಕುಮಾರಸ್ವಾಮಿ ಅವರೂ ರಿವೆಂಜ್ ತೀರಿಸ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಯಾವ ರೀತಿ ಸೋಲಿಸ್ಬೇಕು ಅಂತ ಅವರೂ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ದಲಿತ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಅಹಿಂದ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಒಕ್ಕಲಿಗರ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡಿ ಏನು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಸಿದ್ದರಾಮಯ್ಯ ಇದ್ದಾರೆ. ಇವರು ಕೊನೆ ಆಟ ಏನಾಗಿದೆ ಇಲ್ಲಿ ಗಂಟು ಮುಟ್ಟೆ ಕಟ್ಟಿ ಕಳಿಸೋದಕ್ಕೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ರೆಡಿ ಇದ್ದಾರೆ. 100% ಅವ್ನ ಮನೆಗೆ ಕಳಿಸ್ತಾರೆ. ನಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು JDS BJP ಏನು ಒಳ ಒಪ್ಪಂದ ಮಾಡ್ಕೊತೀರ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದಾರೆ. ನಾವು ಸ್ಟ್ರಾಂಗ್ ಆಗಿದ್ದೀರಿ ಇಲ್ಲಿ, ನಾವು ಮೊದಲು ಜಮೀನು, ಹಸು, ಎಮ್ಮೆ ಸೇಲ್ ಆಗ್ತಿತ್ತು. ಈಗ 17 ಕೋಟಿಗೆ ಕ್ಷೇತ್ರವೇ ಸೇಲ್ ಆಗಿದೆ ಅಂತ ಬಿಜೆಪಿ MLC ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು 17 ಕೋಟಿಗಾಗಿ ಶಾಸಕ ಶ್ರೀನಿವಾಸ್ ಗೌಡ ಕೋಲಾರ ಕ್ಷೇತ್ರವನ್ನೇ ಮಾರ್ಕೊಂಡಿದ್ದಾರೆ. ಶ್ರೀನಿವಾಸ್ ಗೌಡ 17 ಕೋಟಿ ಹಣ MLC ಹಾಗೂ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು ಗೆಲ್ಲಲ್ಲ, ಅವರನ್ನ ಗೆಲ್ಲಿಸಲು ಯಾರಿಂದಲೂ ಆಗಲ್ಲ ಅಂತ ಹೇಳಿದ್ದಾರೆ. ಹಸು ಸೇಲ್ ಆಗ್ತಿತ್ತು, ಎಮ್ಮೆ ಸೇಲ್ ಆಗ್ತಿತ್ತು, ಕರುಗಳು ಸೇಲ್ ಆಗ್ತಿತ್ತು, ಕುರಿಗಳು ಸೇಲ್ ಆಗ್ತಿದ್ವು. ಇವತ್ತು ಕ್ಷೇತ್ರಗಳ ಸೇಲ್ ಆಗ್ತಾ ಇವೆ. ಇದು ಮೊದಲನೇ ಕ್ಷೇತ್ರ ಸೇಲ್ ಆಗಿರೋದು 17 ಕೋಟಿಗೆ. ನಾನು ಗೆದ್ದು ಅಧಿಕಾರಕ್ಕೆ ಬಂದರೆ ನಿನ್ನ MLC ಮಂತ್ರಿನೂ ಮಾಡ್ತೀನಿ. ಶ್ರೀನಿವಾಸ್ ಗೌಡರು ಓಪನ್ ಆಗಿ ಹೇಳಿದ್ದಾರೆ, ಅವ್ರು ಇರೋದಿಲ್ಲಪ್ಪ ಇಲ್ಲಿ, ಅವ್ರು ಗೆದ್ರು ಇಲ್ಲಿ ಇರೋದಿಲ್ಲ, ಅವರು ನಾನೇ ಇರ್ತೀನಿ, ನಾನೇ MLC ಆಗ್ತೀನಿ, ನಾನೇ ಮಂತ್ರಿ ಆಗ್ತೀನಿ, ನಾನೇ ನೋಡ್ಕೊಳ್ಳೋದು ಅಂದಮೇಲೆ ಅವರೇ ಹೇಳ್ಬಿಟ್ಟಿದ್ದಾರೆ ಅಗ್ರಿಮೆಂಟ್ ಏನಾಗಿದೆ ಅಂತ. ಶ್ರೀನಿವಾಸ್ ಗೌಡರು ಅಗ್ರಿಮೆಂಟ್ ಆಗಿರೋದೇನೋ, ನಾನು ಇಲ್ಲಿಂದ ಗೆದ್ದು ಹೋಗ್ಬಿಡ್ತೀನಿ, ನಾನು ಹೋದ್ಮೇಲೆ ನೀನೇ ನೋಡ್ಕೊಳಪ್ಪ ಅಂತ ಹೇಳವ್ರೆ. ಅಂದ್ಮೇಲೆ ಅರ್ಥ ಏನೋ,